ರಾಜರಾಜೇಶ್ವರಿ ನಗರ ಕ್ಷೇತ್ರದ ಶಾಸಕ ಮುನಿರತ್ನ ಅರೆಸ್ಟ್ ಆಗಿದ್ದಾರೆ. ಈ ಕ್ಷಣದ ಬಿಗ್ ಬ್ರೇಕಿಂಗ್. ಅಟ್ರಾಸಿಟಿ ಪ್ರಕರಣದಲ್ಲಿ ಮುನಿರತ್ನನನ್ನ ಪೊಲೀಸರು ಬಂಧಿಸಿದ್ದಾರೆ. ನೋಡಿ, ಪ್ರಕರಣ ದಾಖಲಾಗ್ತಿದ್ದಂತೆ ಎಸ್ಕೇಪ್ ಆಗ್ತಾ ಇದ್ರು ಎಂಎಲ್ಎ ಮುನಿರತ್ನ. ಕೋಲಾರದಲ್ಲಿ ಮುನಿರತ್ನನನ್ನ ವಶಕ್ಕೆ ಪಡ್ಕೊಂಡು ಬೆಂಗಳೂರಿನತ್ತ ಪೊಲೀಸರು ಕರ್ಕೊಂಡು ಬರ್ತಾ ಇದ್ದಾರೆ. ವೇಲು ನಾಯ್ಕರ್ ಮಾಜಿ ಕಾರ್ಪೊರೇಟರ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವೇಲು, ನಮಸ್ಕಾರ ಸರ್. ನಮಸ್ತೆ ಸರ್, ಸದ್ಯ ಮುನಿರತ್ನ ಅರೆಸ್ಟ್ ಆಗಿದ್ದಾರೆ. ಅಟ್ರಾಸಿಟಿ ಪ್ರಕರಣದಲ್ಲಿ ಪೊಲೀಸ್ ಅವರನ್ನ ಬಂಧಿಸಿ ಬೆಂಗಳೂರಿನತ್ತ ಕರ್ಕೊಂಡು ಬರ್ತಾ ಇದ್ದಾರೆ. ನಮ್ಗೆ ಯಾರು ಮಾಹಿತಿ ಟಿವಿಯಲ್ಲಿ ನೋಡ್ತಾ ಇದ್ದೀವಿ, ನಮ್ಮ ಟಿವಿಯಲ್ಲಿ. ಏನ್ ಹೇಳ್ತೀರಿ ಸರ್? ಅದೇನೋ ಹೇಳ್ತಾರೆ, ದೊಡ್ಡವರು ಉಪ್ಪು ಕುಡಿದವ್ರು ನೀರು ಕುಡಿಲೇಬೇಕು, ಇದನ್ನ ನೀರು ಕುಡಿಬೇಕಂತೇಳಿ. ಹಂಗಾಗಿ ಪ್ರತ್ಯಕ್ಷವಾಗಿ ನಾವು ಅವ್ರ ಕರ್ಮಕಾಂಡಗಳನ್ನ ಕಣ್ಣಾರೆ ನೋಡಿ ಬೇಸತ್ತು ಹೊರಗಡೆ ಬಂದಿರುವಂತ ಕಾರ್ಪೊರೇಟರ್ಗಳು ನಾವು. ಓಹೋ, ಓಕೆ. ಅರ್ಥ ಆಯ್ತಾ? ಮೊನ್ನೆ ಈಗ TV9 ಅಲ್ಲಿ ಏನೋ ಕೂತ್ಕೊಂಡು ಮಾತಾಡೋದು ನೋಡಿದೆ, ಅಂತ ನಡೆದೇ ಇಲ್ಲ. ನಾನೇನೋ ನಿಜವಾದ ಸತ್ಯ ಹರಿಶ್ಚಂದ್ರನ್ ಹುಟ್ಟದವನು, ನನಗೆ ಲಂಚದ ಕಾಸು ಬೇಕಾ, ಇನ್ನೊಂದು ಬೇಕಾ, ಮತ್ತೊಂದು ಬೇಕಾ ಅಂತ ಪ್ರತ್ಯೇಕ ಸಾಕ್ಷಿ ₹1 ಬಿಡುದಿಲ್ಲ. ₹1 ಕಮ್ಮಿ ಕೊಟ್ರೆ ಹೊಡೆದು ವಸೂಲಿ ಮಾಡುವಂತ ಕ್ಯಾರೆಕ್ಟರ್ ಮುನಿರತ್ನ. ಅದು ಅಂದ್ರೆ ಹೊಡೆದು ರೌಡಿಸಂ ಮಾಡಿ ವಸೂಲಿ ಮಾಡುವಂತವ್ರ? ಹೌದಮ್ಮ. ಆ ತರ ಕ್ಯಾರೆಕ್ಟರ್. ಅದು ಟಿವಿಯಲ್ಲಿ ಹಂಗೆ ಉಲ್ಟಾ ಹೊಡಿತಾರಲ್ಲ, ನನಗೆ ಸಹಿಸ್ಕೊಳಕ್ ಆಗ್ತಾ ಇಲ್ಲ. ಇದು ಮುನಿರತ್ನ ಮಾತಾಡ್ತಾವ್ರ ಅಂತ. ಅಂದ್ರೆ ಅವ್ರು ಎಲ್ಲೋ ಅಜ್ಞಾತ ಸ್ಥಳದಿಂದ ಕೂತ್ಕೊಂಡು ಮಾತಾಡಿದ್ದಾರೆ. ಏನಮ್ಮ? ಅರೆಸ್ಟ್ ಆಗಕ್ಕೂ ಮೊದಲು ಮಾತಾಡಿರೋದು ಅವ್ರು ಅದನ್ನ. ಹೌದು, ಅರೆಸ್ಟ್ ಆಗಕ್ಕೆ ಮೊದಲು ಮಾತಾಡಿದ್ರೆ ಅದನ್ನ ನಾನು ಟಿವಿಯಲ್ಲಿ ನೋಡ್ತಾ ಇದ್ದೆ. ನನಗೆ ಮುಜುಗರ ಆಗೋಯ್ತು. ಮುನಿರತ್ನ ಇದು ಬೇರೆಯವ್ರು ಮಾತಾಡ್ತಾರ ಅಂತ. ಯಾಕಂದ್ರೆ ನಿಜವಾದ ಬಣ್ಣ ಮುನಿರತ್ನೇ ಬೇರೆ. ₹1 ಲಂಚ ಕಮ್ಮಿ ಕೊಟ್ಟೆ ಅದಕ್ಕೆ 2 ಏಟ್ ತಿನ್ಬಿಟ್ಟು ಹೋಗೋರು. ಪಾಪ ಏನ್ ಮಾಡ್ತೀವಿ, ಅವ್ರು ಭಯ ಬೀಳ್ತಾರೆ. ಎಂಟಿ ಮಕ್ಳಿರೋ ನಾಳೆ ಏನಾದ್ರು ಮಾಡ್ತಾರೆ, ಕೊಲೆಗೆಲ್ಲ ಮಾಡ್ತಾರೆ. ನೀವು ನಾವು ನೋಡಿದಂತ ಮುನಿರತ್ನನೇ ಬೇರೆ ಅಂತ ಹೇಳ್ತಾ ಇದ್ರಿ. ಅದನ್ನ ಸ್ವಲ್ಪ ವಿವರಿಸಬಹುದಾ ಈ ಸಂದರ್ಭದಲ್ಲಿ? ನೀವು ಯಾವ ಮುನಿರತ್ನ ನೀವು ನೋಡಿದೀರಾ ಅಂತ? ಅದೇ ಹೇಳಿದ್ನಲ್ಲಮ್ಮ, ಕಸ ಗುಡಿಸೋದ್ರಿಂದ ಹಿಡಿದು ಎಲ್ಲಾ ಕಾಂಟ್ರಾಕ್ಟರ್ ಕಸ ಇದು ಸಣ್ಣ ಪುಟ್ಟದವ್ರಿಗೂ ಫಿಕ್ಸಿಂಗ್ ತಿಂಗಳಿಗೆ ಇಷ್ಟು ಕೊಡ್ಬೇಕು ಅಂತ. ಅದ್ರ ತಿಂಗಳಿಗೆ ಒಬ್ಬ ಲೇಟ್ ಮಾಡ್ದ ದುಡ್ಡು ಕೊಡಕ್ ಅಂದ್ರೆ ಕರ್ಕೊಂಬಂದ್ 4 ಅದೇ ಅವ್ನ ಹೊರಗೆ ಅವ್ರು ಬರಲ್ಲ ಅಂದ್ರೆ ಇಂಜಿನಿಯರ್ ಮುಖಾಂತರ ಹೇಳಿ ಕಳ್ಸೋದೆ, ನಿಮ್ ಕಷ್ಟವನ್ನು ಬರಕ್ ಕೇಳೋ ಅಂತ. ಹೋಗಿ ಸಾಹೇಬ್ರು ಕರೀತಾರೆ, ಹೋಗಿ ನೋಡ್ಕೊಂಬ ಅಂತ ಇಂಜಿನಿಯರ್ ಹೇಳ್ತಾರೆ. ಅವ್ನ್ ಭಯವಾಗಿ ಬರ್ತಾನೆ, ಯಾಕೋ ಇನ್ನು ದುಡ್ಡು ಕೊಟ್ಟಿಲ್ಲ, ಅಣ್ಣ ಒಂದು 2 ದಿನ ಟೈಮ್ ಕೊಡ್ರ ಅಂದಿದ ತಕ್ಷಣ ಅದಕ್ಕೆ ಮಾತಾಡಕ್ ಮುಂಚೆ ಫಸ್ಟ್ ಗನ್ಮನ್ಗಳಿಗೆ ಹೇಳ್ತಾನೆ, ಅವನ ಹತ್ರ ಮೊಬೈಲ್ ಗಿಬೈಲ್ ಏನಿತ್ತು ಜೋಬಲ್ ಚೆಕ್ ಮಾಡಿ ಎತ್ಕೊಳ್ಳಿ ಅಂತ. ಅವ್ರು ಮೊಬೈಲ್ ಗಿಬೈಲ್ ಚೆಕ್ ಮಾಡಿ ಇನ್ಸ್ಟ್ರೂಮೆಂಟ್ ಎಲ್ಲ ತಗೊಂಡ್ರು ಕೈಗಂತ ಅಂತ ಗೊತ್ತು, ಇವ್ನಿಗೆ 2 ಡೇಟ್ ಒಳಗಡೆ ಬೀಳುತ್ತೆ ಅಂತ. ಒಳಗಡೆ ರೂಮ್ ಕರ್ಕೊಂಡೋಗಿ ಅವ್ರು ಇದ್ರಲ್ಲಿ ಏನೋ ಎಲ್ಲೋ ಕಾಸು, ಆಮೇಲೆ ಅವ್ನ ವಾಯ್ಸ್ ನೀವನ್ನೆಲ್ಲ ರೆಕಾರ್ಡ್ ನೋಡಿದಿರಲ್ಲ, ಅಮ್ಮ ಅಕ್ಕ ತಂಗಿ ಎಲ್ಲಾನು ಅವ್ನಿಗೆ ಬೇಕು. ಕಂಡವ್ರ ಹೆಣ್ಮಕ್ಳು, ಕಂಡವ್ರ ಜಾತಿ ಹೆಣ್ಮಕ್ಳು ಅವ್ನಿಗೆ ಬೇಕಾ ಆ ಶಬ್ದಗಳನ್ನ ಬೈಸ್ಕೊಂಡಿರೋನು. ನಾವೇನಾದ್ರು ಅಮ್ಮ ಎಷ್ಟೋ ಜನ ಸೂಸೈಡ್ ಮಾಡ್ಕೊಂಡ್ಬಿಡೋ ಅನ್ನೋ ಮಟ್ಟಕ್ಕೆ ಹೋಗ್ತಾರೆ. ಆ ಮಟ್ಟಕ್ಕೆ ಬೈತಾನೆ. ಆಮೇಲೆ ಇಷ್ಟು ಬೈಸ್ಕೊಂಡು ಏನ್ ಮಾಡೋದಂತೆ ದುಡ್ಡು ಎತ್ಕೊಂಡು ಕೊಟ್ಬಿಡ್ತಾರೆ. ಏನ್ ಮಾಡ್ತೀರಾ, ರೆಕಾರ್ಡಿಂಗ್ ಮಾಡಕ್ಕಾಗಲ್ಲ, ಇನ್ನೊಂದು ಆಗಲ್ಲ. ಆಮೇಲೆ ಆತನಿಗೆ ಅವ್ನ ಬ್ಯಾಕ್ ಗ್ರೌಂಡ್ ಗೊತ್ತ, ಅವ್ರ ತಮ್ಮ ಇಂಟರ್ನ್ಯಾಷನಲ್ ರೌಡಿ ಕೊರಗ ಕೃಷ್ಣ ಅಂತ ಹೇಳಿ, ಈ ಅಪ್ಪ ಕೊತ್ವಾಲ್ ರಾಮಚಂದ್ರನ್ ಜೊತೆ ಇದ್ದಂತ ರೌಡಿ ಅಂತಾನು ಎಲ್ಲಾರು ಗೊತ್ತು. ಸೊ ಹಂಗಾಗಿ ಭಯ ಬಿದ್ದು ಏನು ಕೇಳೋದೇನೋ ಕೊಟ್ಬಿಟ್ಟು ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಣ ಅಂತ ಎಲ್ಲರೂ ಹೋಗ್ತಾರಮ್ಮ. ಅರ್ಧ ಇದನ್ನ ನಾವು ಕಂಡದ್ದು. ಬಟ್ ಈಗ TV9 ಅಲ್ಲಿ ಕೂತ್ಕೊಂಡು ಹೇಳ್ತಾನೆ, ನಾನು ಲಂಚನೇ ನಾನು ಏನೂ ಇಲ್ಲ, ನಾನು ಅಂತ ಸತ್ಯ ಹರಿಶ್ಚಂದ್ರ ಅಂತ ಹೇಳ್ತಾನಲ್ಲ. ಮುನಿರತ್ನೇ ಹೇಳ್ತಾನೆ, ನಾನು ಮನೆ ಮುಂದೆ ಇರೋದು ಶೀತಿನ ಮನೆ ನಮ್ದು, ನಮ್ಮಮ್ಮ ಇಡ್ಲಿ ಮಾಡ್ತಾ ಇದ್ರು, ನಾನು ಬೋಂಡಾ ಪೊಟ್ನ ಕಟ್ಕೊಡ್ತಾ ಇದ್ದೆ ಪಕ್ಕದಲ್ಲಿ ಅಂತ. ಬೋಂಡಾ ಮಾರಿ ಪೊಟ್ನ ಕಟ್ಟಿರೋರು ಇವತ್ತು 1,000 ಕೋಟಿಗೆ ಓನರ್ ಆಗ್ತಿಲ್ಲ. ಹೆಂಗಾಗಿದೆ? ಅದೇ ಪ್ರಶ್ನೆ. ಲಂಚನೇ ತವನಲ್ಲ ಮುನಿರತ್ನ. ಅವ್ರ ಅಮ್ಮ ಬೋಂಡಾ ಮಾರಿ ಇಡ್ಲಿ ಮಾರಿ ಇದ್ರಲ್ಲಿ ಪೊಟ್ನ ಕಟ್ತಾ ಇದೆ ನಿನ್ ಪಕ್ಕದಲ್ಲಿ. ಆಮೇಲೆ ಆ ಪಾಪ ಎಷ್ಟೋ ಜನ ಬೋಂಡಾ ಮಾರಿ ಸೈಕಲ್ ಆಟೋ ರಿಕ್ಷಾ ತುಳಿದು IAS ಪಾಸ್ ಮಾಡಿರೋರು, IPS ಮಾಡಿರೋರು ಇದ್ದಾರೆ. ಆತರ ಏನಾದ್ರು ಸಾಧನೆ ಮಾಡಿ ದುಡ್ಡು ಮಾಡಿದೆ ಅಂದ್ರೆ ಹೌದಪ್ಪ ಅಂತ ಹೇಳ್ಬೋದು. ನೀನ್ 8ನೇ ಕ್ಲಾಸ್ ಮೇಲೆ ಪಾಸ್ ಆಗಿಲ್ಲ ಮುನಿರತ್ನ, ವಿದ್ಯಾಭ್ಯಾಸ ತಲೆಯಲ್ಲಿ ಅಂಟ್ಲಿಲ್ಲ, ಯಾವ ರೂಟಲ್ಲಿ ದುಡ್ಡು ಮಾಡಿದೆ ನೀನು? ಅರ್ಥ ಆಯ್ತೇನಮ್ಮ? ಅಂದ್ರೆ ಅವ್ರು ದುಡ್ಡು ಸಂಪಾದಿಸಿರೋದೆಲ್ಲ ಇನ್ನೊಬ್ರನ್ನ ಹೊಡೆದು ಬಡ್ದು ಲಂಚ ತಗೊಂಡೆ ಅಂತ ಹೇಳ್ತಾ ಇದ್ದೀವಿ. ಲಂಚ